वास्तव न्यूज में स्वागत है आपका। मैं हूं सरदार। ऐतिहासिक विजयपुर शहर के आसार महल, अब वहां पर ऐतिहासिक मोहम्मद पैगंबर का अब वहां पर कुछ देखने के लिए इस तरह है ताकि वो साल में एक बार मोए मुबारक का देखने के लिए दीदार हो जाता है। मगर इस दीदार में यहाँ पर एल उस्ताद एक प्रेस मीट रखा है। प्रेस मीट में यही कहने लगे हैं ताकि हिंदू, मुसलमान, सिख, ईसाई कोई भी धर्म के हो इस शरीफ संदल में शामिल हो जाए और खूबसूरती बना जाए। मगर कहना तो ये है इनका, मगर यहाँ पर सफेद कपड़े के साथ दरूद शरीफ के साथ अब ये रैली निकलने वाली है। ताकि रैली निकलता है तो हकीम चौक से लेकर जुम्मा मस्जिद, ऐसे 4 लाइट और टीपू सुल्तान सर्कल, ऐसे बहुत दूर दूर से घूमकर आसार महल से खत्म हो जाता है। अब संदल उर्स तो हर साल तो अब ऐसा होता है ताकि मोहम्मद पैगंबर के जन्मदिन पर हर कोई भी यहाँ पर धूम तो मचाते हैं, मगर इस धुन में कुछ तरीके अलग अलग के ही बातें कर रहे हैं अब यहाँ पर एल उस्ताद। ताकि वो बातें ये हैं ताकि यहाँ पर ना कोई शराब चलेगा और ना कोई गंदगी चलेगा, सिर्फ साफ सुथरा दरूद शरीफ के साथ यहाँ पर चलते हुए ये मोहम्मद पैगंबर का जन्मदिन है। और कहते कहते उन्होंने ये भी कह गए ताकि शराब के लिए अब तो गणेश चतुर्थी और ना जाने होली में कितने शराबी लोग यहाँ पर शिकार हो जाते हैं, मगर ये भी कह गए मगर यहाँ पर ऐसा कोई भी नहीं होना चाहिए। सब पाक दिल से, पाक नियत से और साफ सुथरे से और सफेद कपड़ों के साथ मोहम्मद पैगंबर के जन्मदिन पर शामिल होने के लिए सबको भी प्रेस मीट में अब इतनी खूबसूरती के साथ कह गए ताकि यहाँ पर तो ये तो बात सही है ताकि मोहम्मद पैगंबर का यहाँ पर देखने के लिए साल में एक बार वो दरवाजा खुलता है। जिसकी किस्मत और तकदीर होती है उनको ही देखने के लिए मिलता है। आइए देखेंगे एक रिपोर्ट में। औज़ुबिल्लाहिमिनश्शैतानिर्रजीम बफज़्ल बिस्मिल्लाहिर्रहमानिर्रहीम। ಪ್ರಪ್ರಥಮವಾಗಿ ಈ ಮುಂಜಾನೆಯ ಶುಭ ದಿನದಂದು ಈ ವೇದಿಕೆ ಮೇಲೆ ಕುಳಿತಂತ ಯಾವತ್ತು ನನ್ನ ಸಹೋದರ ಬಂಧುಗಳೇ ಮತ್ತು ಇಲ್ಲಿ ಬಂದಂತ ಬಿಜಾಪುರ ಶಹರದ ಪತ್ರಕರ್ತ ಮಿತ್ರ ಮಂಡಳಿಯವರು, ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸಿ ಇವತ್ತಿನ ದಿವಸ ವಿಶೇಷವಾಗಿ ಈ ಪತ್ರಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ, ಇದೇ ತಿಂಗಳ ಅಂದ್ರೆ ಮುಂದಿನ ತಿಂಗಳ, ಇವತ್ತು 31 ತಾರೀಕಿದೆ, ಮುಂದಿನ ತಿಂಗಳ 5ನೇ ತಾರೀಕಿಗೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವು ಇಲ್ಲಿ ಪತ್ರಗೋಷ್ಠಿಗೋಸ್ಕರ ನಾವು ಇಲ್ಲಿ ನಡೆದಿದ್ದೇವೆ। ಈ ದಿಶೆಯಲ್ಲಿ ಇದು ಒಂದು ಪವಿತ್ರವಾದಂತ ದಿನಾಚರಣೆ। ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಬರೇ ಇಸ್ಲಾಂ ಧರ್ಮಸ್ಥಳಾಗಿ ಅಲ್ಲ, ಇಡೀ ವಿಶ್ವದ ಗುರುಗಳು, ವಿಶ್ವಕ್ಕೆ ಇವರು ಸಂದೇಶ ಕೊಟ್ಟವರು। ಆ ದಿಶೆಯಲ್ಲಿ ಹಲವಾರು ವರ್ಷಗಳಿಂದ ಇವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ಕೋತ ಬಂದಿದ್ದೇವೆ। ಈ ದಿಶೆಯಲ್ಲಿ ಇವತ್ತಿನ ದಿವಸ ಅಂದ್ರೆ ಮುಂದಿನ ತಿಂಗಳ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಮ್ಮ MMDC ವತಿಯಿಂದ ಒಂದು ಶಾಂತಿಯುತವಾಗಿ ಮೆರವಣಿಗೆ ಮೊಹಮ್ಮದ್ ಪೈಗಂಬರ್ ಅವರ ಅಂಗವಾಗಿ ನಾವು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ।
ಈ ಮೆರವಣಿಗೆ ಪ್ರಪ್ರಥಮವಾಗಿ ಹಕೀಮ್ ಚೌಕದಿಂದ ಆರಂಭವಾಗುವುದು. ಹಕೀಮ್ ಚೌಕದಿಂದ ಜಿಮ್ಮಾ ಮಸೀದಿ, ಬಡಿ ಕಮಾನ್, ಅತಾವಲ ಚೌಕ್, ಬಸ್ ಸ್ಟ್ಯಾಂಡ್, ದೆನ್ ಬಸವೇಶ್ವರ ಚೌಕ್, ಟಿಪ್ಪು ಸುಲ್ತಾನ್ ಚೌಕ್, ಬಸವೇಶ್ವರ ಪುತಳ ಮತ್ತು ಅಂಬೇಡ್ಕರ್ ಸರ್ಕಲ್ ಇಂದ ಮೆರವಣಿಗೆ ಮುಖಾಂತರ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಸಂದಲ್ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೂಡಿಕೊಂಡು ಆಸಾರ್ ಮೂಲಕ ಈ ಸಂದಲ್ ಸಂಬಂಧ ಇಲ್ಲಿ ನೆರವೇರಿಸಲಾಗುವುದು. ಈ ದಿಶೆಯಲ್ಲಿ ನಾನು ಇವತ್ತಿನ ದಿವಸ ಎಲ್ಲರಿಗೆ, ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಎಲ್ಲ ಧರ್ಮದವರಿಗೆ ಹೇಳಬಯಸುತ್ತೇನೆ, ತಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಕುಣಿತ, ಮಜಲ ಮತ್ತು ಡಿಜೆ ಇವೆಲ್ಲ ಇರ್ತಕ್ಕಂಥಲ್ಲ. ಇದು ನನ್ನ ವಿನಂತಿ ಇದೆ. ಯಾಕಂದ್ರೆ ಇದು ಪವಿತ್ರವಾದಂತ ದಿನಾಚರಣೆ ಇದೆ. ಆ ದಿಶೆಯಲ್ಲಿ ಈ ಮೆರವಣಿಗೆಯಲ್ಲಿ ಬರೀ ನಾಜ್ ಶರೀಫ್ ಮತ್ತು ದರೂ ಶರೀಫ್ ಇತರೆ ಶಾಂತಿ ಪರವಾಗಿ ಸಂದೇಶವನ್ನು ಕೊಡುತ್ತಾ ನಾವು ಮೆರವಣಿಗೆ ಹಕೀಮ್ ಚೌಕದಿಂದ ಆರಂಭಗೊಳ್ಳುತ್ತೇವೆ. ಯಾಕಂದ್ರೆ ಇದೊಂದು ಬೇರೆಯವರಿಗೆ ಇದು ಸಂದೇಶ ಹೋಗಬೇಕು. ಬರೇ ಮುಸಲ್ಮಾನರು ರೋಜಾ, ನಮಾಜ್ ಮತ್ತು ಮಾಡಿದರಷ್ಟೇ ಮುಸಲ್ಮಾನರಲ್ಲ. ನಮ್ಮ ಕೃತಿಯಿಂದ ನಾವು ಮುಸಲ್ಮಾನಾಗಿ ತೋರಿಸ್ಕೊಡ್ಬೇಕು. ಅಂದ ಬಳಿಕ ನಮ್ಮ ಕೃತಿ ಚೆನ್ನಾಗಿರ್ಬೇಕು, ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು, ನಮ್ಮ ವರ್ತನೆ ಚೆನ್ನಾಗಿರ್ಬೇಕು, ನಮ್ಮ ಇತರ ಜೊತೆಯಲ್ಲಿ ಸಂಬಂಧಗಳು ಚೆನ್ನಾಗಿರ್ಬೇಕು. ಅಂದ್ರೆ ಮಾತ್ರ ಅವ ಮುಸಲ್ಮಾನ. ಇಲ್ಲಪ್ಪ ನಾವು ಕುಣಿದು ಮಾಡುದು, ಬಾರಿಸುದು, ದಾರು ಕುಡಿದು ಬರುವುದು ಇದು ನಮ್ಮ ಧರ್ಮ ಅಲ್ಲ. ದಯವಿಟ್ಟು ನಾವು ಈ ಬಿಜಾಪುರ ಶಹರದವ್ರಿಗೆ ವಿನಂತಿ ಪೂರ್ವಕವಾಗಿ, ನಮ್ರತಾ ಪೂರ್ವವಾಗಿ ನಾನು ವಿನಂತಿಸುತ್ತೇನೆ, ಎಲ್ಲರೂ ಬಿಳೆ ಬಟ್ಟೆಯನ್ನು ಧರಿಸಿ ಬಹಳ ಸ್ವಚ್ಛತೆಯಿಂದ, ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ವಿಚಾರದಿಂದ ನಾವು ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ಳುತ್ತೇನೆ. ಯಾಕಂದ್ರೆ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಮನೆ ಈ ತಾನೇ ಗಣಪತಿ ಹಬ್ಬ ನಡೆದಿದೆ. ಹೋಳಿ ಹುಣ್ಣಿಮೆ, ಗಣಪತಿಗಳು, ಇಂಥ ಹಬ್ಬಗಳಲ್ಲಿ ನಮ್ಮ ಯುವ ಪೀಳಿಗೆಗಳು ಕುಡಿದ ಅಮಜನಲ್ಲಿ ಕುಣಿತಾ ಹೋಗಿ ಏನೋ ದುರ್ಘಟನೆ ಆಗ್ಲಿಕ್ಕತ್ತಾವ. ಇವು ಆಗ್ತಕ್ಕದ್ದಲ್ಲ. ಅದಕ್ಕೆ ಆ ತರದ ನಮ್ಮ ಸಮಾಜದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇದು ಒಂದು ಪವಿತ್ರವಾದಂತ ಆಚರಣೆ. ದಯವಿಟ್ಟು ತಾವೆಲ್ಲರೂ ಬಹಳ ಪವಿತ್ರದಿಂದ, ಬಹಳ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಬಟ್ಟೆಯನ್ನು, ಬಿಳಿ ಬಟ್ಟೆಯನ್ನು ಧರಿಸಿ ನಾಜ್ ಶರೀಫ್ ಮತ್ತು ದರೂ ಶರೀಫ ಹೇಳ್ತಾ ಮೆರವಣಿಗೆ ಮೂಲಕ ನಾವು ಅಂಜುಮನ್ ಇಸ್ಲಾಂಗ ಕೂಡ್ಕೊಂಡು ಗಾಂಧಿ ಚೌಕ್ಲಿಂದ ದೊಡ್ಡ ಆಸಾರ್ಗೆ ನಾವು ಇದರಲ್ಲಿ ಒಂದು ತಿದ್ದುಪಡಿ ಆಗಿದೆ. ಗಾಂಧಿ ಚೌಕ್ ಪರವಾಗಿ ಬಸವೇಶ್ವರ ಸರ್ಕಲ್, ಅಂಜುಮನ ವತಿಯಿಂದ ಬಸವೇಶ್ವರ ಸರ್ಕಲ್ ನಿಂದ ಆಸಾರ್ಗೆ ನಾವು ತಲುಪಿ ಅಲ್ಲಿ ಗಂಧದ ಆಚರಣೆ ಮಾಡಲಾಗೋದು. ಅಲ್ಲಿ ಹೋದ ನಂತರ ಮೊಹಮ್ಮದ್ ಪೈಗಂಬರ್ ಅವರ ಮೂಯೆ ಮುಬಾರಕ್ ಅಂದ್ರೆ ಅಲ್ಲಿ ಗಡ್ಡದ ಕೂದಲು ಮತ್ತು ತಲೆ ಕೂದಲುಗಳನ್ನು ಅಲ್ಲಿ ಪ್ರದರ್ಶನಕ್ಕಾಗಿ ಇಡ್ತಾ ಬಂದಿದ್ದಾರೆ. ಯಾಕಂದ್ರೆ ಇದೇ 4ನೇ ತಾರೀಕಿಗೆ ಅಷ್ಟೇ ಅದು ಓಪನ್ ಮಾಡಲಾಗುವುದು. ಮತ್ತು ಉಳ್ಕಿದ ದಿವಸ ಯಾವಾಗಲೂ ಅವು ತೋರ್ಸಂಗಿಲ್ಲ ಮತ್ತು ಓಪನ್ ಮಾಡಂಗಿಲ್ಲ. 4ನೇ ತಾರೀಕು ಅಷ್ಟೇ ಅದು ಎಲ್ಲರಿಗೆ ಮೂವಿ ಮುಬಾರಕನ್ನು ಪ್ರದರ್ಶನ ಮಾಡಿಸಲಾಗುವುದು. ತಾವೆಲ್ಲರೂ ದರ್ಶನ ಪಡೆದು ತಾವು ಒಳ್ಳೆ
ನಡವಳಿಕೆದಾರರು ಆಗ್ಬೇಕಂತೇಳಿ ನಾನು ಕಳಕಳಿ ತಮ್ಮೆದುರಿಗೆ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ಕೊಳ್ತೇನೆ, ಯಾಕಂದ್ರೆ ಬಿಜಾಪುರ ಶಹರದ ಎಲ್ಲ ಜಮಾತ್ ಬಾಂಧವರು ಮತ್ತು ಎಲ್ಲ ಮೌಲ್ವಿಗಳು, ಹಾಫೀಜರುಗಳು, ದೊಡ್ಡ ವ್ಯಕ್ತಿಗಳು, ಗಣ್ಯಮಾನ್ಯರು ಮತ್ತು ಇತರೆ ಜಾತಿಯ ದೀನ ದಲಿತರು, ಸಿಖ್ ಇಸಾಯಿಗಳು, ಹಿಂದೂ ಧರ್ಮದ ಎಲ್ಲರೂ ನಮ್ಮ ಅಣ್ಣತಮ್ಮರಾಗಿ ಎಲ್ಲರೂ ತಾವು ಈ ಯಾತ್ರೆಯಲ್ಲಿ ತಾವು ಪಾಲ್ಗೊಳ್ಬೇಕಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಎದುರಿಗೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ಇದೊಂದು ಪವಿತ್ರವಾದಂಥ ಒಂದು ಹಬ್ಬದ ಥರ ನಾವು ಆಚರಣೆ ಮಾಡುತ್ತೇವೆ. ವಿಶೇಷವಾಗಿ ಈ ಸಲ 1500 ಜಯಂತ್ಯೋತ್ಸವ ಆಚರಣೆಗೆ ಮಾಡಲಿಕ್ಕೆ ಹೊಂಟಿದ್ದೇವೆ. ಈ ಆಚರಣೆಯು ಬಹಳ ಶಾಂತಿಯುತವಾಗಿ, ಧಾರ್ಮಿಕವಾಗಿ ಶರೀಫಲಿಂದ ಮತ್ತು ದರು ಶರೀಫ್ಲಿಂದ ಮೆರವಣಿಗೆ ಮುಖಾಂತರ ನಾವು ಈ ಸಂದಲ್ ಮುಬಾರಕವನ್ನು ಆಚರಣೆ ಮಾಡಲಿಕ್ಕೆ ತಮ್ಮ ಎದುರಿಗೆ ನಾನು ಇವತ್ತು ಕಳಕಳಿಯನ್ನು ಮಾಡಿಕೊಂಡು ಇಷ್ಟು ಹೇಳಿದೆ. ಮತ್ತೆ ಹೆಚ್ಚಿಗೆ ಮಾತಾಡಲಾರ್ದೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನಡೆದಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ಯಾವತ್ತು ನನ್ನ ಬಂಧ ಬಾಂಧವರಿಗೆ, ಬಿಜಾಪುರ ಶಹರದ ಯಾವತ್ತು ಆತ್ಮೀಯ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೋಷ್ಠಿ ವಿಷಯ ಅಂತೂ ಎಲ್ಲೆಲ್ಲೂ ಉಸ್ತಾದ್ ಸಾಹೇಬ್ರು ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತು ಬೇರೆ ಏನು ಹೇಳುವಂತ ಪ್ರಶ್ನೆ ಇಲ್ಲ. ಈ ಒಂದು ಕಾರ್ಯಕ್ರಮ ಹಕ್ಕಿಂ ಚೌಕದಿಂದ 4 ಗಂಟೆಗೆ ತಲುಪಿ ಬಸವೇಶ್ವರ ಸರ್ಕಲ್ದಲ್ಲಿ ಅಂಜುಮನ್ ಸಂಸ್ಥೆಯಿಂದ ಬಹಳ ಶತಾಬ್ದಿಯಿಂದ ಒಂದು ಸುಮಾರು 70 ವರ್ಷದಿಂದ ಅಲ್ಲಿ ಸಂದಲ್ ಬರ್ತದ. ಅದು ಅವರು ಬಂದು ನಮ್ ಕೂಡ ಇಲ್ಲಿ ಕೂಡಿ ಅವ್ರ ಜೊತೆಯಲ್ಲಿ ನಾವು ಆಸಾರ್ ಶರೀಫ್ಗೆ ಹೋಗ್ತೀವಿ. ಬಹಳ ಆದಿಲ್ ಶಾ ಕಾಲದಿಂದ ನಡೆದಿರ್ತಕ್ಕಂತ ಈ ಒಂದು ಐತಿಹಾಸಿಕ ರ್ಯಾಲಿ ಪುನಃ ಈ ವರ್ಷದಿಂದ ಅಂಜುಮನ್ ಸಂಸ್ಥೆ ಮತ್ತು MMDC ಇಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಮೀಡಿಯಾ ಮುಖಾಂತರ ನಾ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ ಏನಂದ್ರೆ, ಇದಕ್ಕೊಂದು ನಮ್ಮ ಅಂಜುಮನ್ ಸಂಸ್ಥೆ ಮತ್ತು MMDC ಇಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಪ್ರಚಾರ ಕೊಡಬೇಕಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಈ ವರ್ಷ ಸಮಾನ ನೋಡ್ತೀವಿ, ಪ್ರೊಸೆಷನ್ ಮಾಡ್ತಾರೆ. ಅಲ್ಲಿ ಬೇರೆ ಸಮಾಜದ ಸ್ವಾಮಿಗಳು ಕರೀತಾರೆ, ಅಂದ್ರೆ ಬಾಂಧವ್ಯ ತೋರ್ಸಾಕ ಬಂದಲ್ಲಿ ಧಾರ್ಮಿಕ ಬಾಂಧವ್ಯ ತೋರಿಸೋದು. ಯಾರು ಸ್ವಾಮಿಗಳು ಬೇರೆ ಬೇರೆ ಸ್ವಾಮಿಗಳು ನೋಡ್ತೀವಿ, ಇನ್ನ ಮಾತಾಡಿಲ್ಲ. ಬಹಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಈ ಒಂದು ನಿನ್ನೆ ಇದು ಆಗ್ಯದ, ಒಂದ್ ಸ್ವಲ್ಪ ಪರ್ಮಿಷನ್ ಸ್ವಲ್ಪ ತೊಂದರೆ ಆಗಿತ್ತು. ಸಾಕಷ್ಟು ದುಷ್ಟ ಶಕ್ತಿಗಳು ಅದರ ವಿರುದ್ಧ ಏನೇನೋ ಷಡ್ಯಂತ್ರ ಮಾಡುವಂತದ್ದು ನಡೆದಿತ್ತು. ಅದು ನಿನ್ನೆ ಫೈನಲ್ ಮಾಡ್ಕೊಂಡಿವಿ. ಟೈಮ್ ಕಡಿಮೆ ಅದ. ಅದು ಅವಧಿಯಲ್ಲಿ ಯಾರು ನಮ್ಗ ಹಿಂದೂ ಸಮಾಜದ ಹಿರಿಯ ಮಠಾಧಿಪತಿಗಳು ಮತ್ತು ಸನಾತನ ಧರ್ಮದ ಹಿರಿಯ ಗುರುಗಳು, ಮುಖಂಡರು ಅವ್ರಿಗೆ ಕರ್ಕೊಂಡು ಇದೊಂದು ಮೊಹಮ್ಮದ್ ಪೈಗಂಬರ್ ಅವರು ಇಡೀ ವಿಶ್ವಕ್ಕೆ ಒಂದು ಪೀಸ್ ಸಂದೇಶ ಕೊಡುವಂತದ. ಅದಕ್ಕೆ ಯಾರಿಗೂ ಕೂಡ ಎಲ್ಲ ಸೇರಿಸ್ಕೊಂಡೇ ನಾವು ಮಾಡ್ತೀವಿ. ಮೈನಾರಿಟಿ ಮುಸ್ಲಿಂ ಕಾಣಿಸೋದಿಲ್ಲ. 5ನೇ ತಾರೀಕಿಗೆ ಒಂದು ಪ್ರೊಸೆಷನ್ ಅದ. 5ನೇ ತಾರೀಕಿಗೆ ಏನ್ ತೋರಿಸ್ತದೆ? 5ನೇ ತಾರೀಕಿದ್ದು ಅದು ಇದು ಉರುಸುತ್ತದಲ್ಲ, ಅದಕ್ಕೆ ಮಾಡ್ಲಿ ಅದಕ್ಕೇನು ಅಭ್ಯಂತರ ಇಲ್ಲ. ಬ್ಯಾರೆ ಇಲ್ಲ, ಇದು ಐತಿಹಾಸಿಕ ಪರಂಪರೆ. ಸಂದಲ್ 4ನೇ ತಾರೀಕಿಗಂತೂ ಅಂಜುಮಿಂದಿಂದ ಹೋಗೈತದಲ್ಲ. ಬಿಜಾಪುರದ ಹಿರಿಯ ಎಲ್ಲ ದರ್ಗಾದು ಸಜ್ಜಾದ ನಶೀನ ಮತ್ತ ಹಿರಿಯ ಏನ್ ಸಮಾಜದ ಮುಖಂಡರು ಒತ್ತಾಯದ ಮೇರೆಗೆ ನಾವು ಮಾಡಾಕತ್ತೀವಿ. ಸಾಹೇಬ್ರ ಜುಲೂಸ್ ಮಾಡಬಹುದು, ಇದ್ರಾಗೇನು ವ್ಯತ್ಯಾಸ ಏನಿಲ್ಲ. ಅವ್ರವ್ರ ಅಭಿಪ್ರಾಯ ಮಾಡುವುದು ಏನ್ ತಪ್ಪಿದೆ? ತಪ್ಪೇನಿದೆ? ಆಚರಣೆ ಒಂದು ತಿಂಗಳನ್ಗಟ್ಲೆ ಮಾಡ್ರಲ್ಲ, ಮಾಡ್ಲಿ, ಪರವಾಗಿಲ್ಲ. ಅವ್ರು ನಮ್ಮ ವಿರೋಧಿಗಳಲ್ಲ, ಅವ್ರು ನಮ್ಮ ವಿರೋಧಿಗಳ ಅಲ್ಲ.
ಆಚರಣೆ ಮಾಡ್ಬೋದು, ತಿಂಗಳಾನುಗಟ್ಟಲೆ ಆಚರಣೆ ಮಾಡ್ಬೋದು. ಇದ್ರಾಗ ತಪ್ಪೇನಿಲ್ಲ. ಇದ್ರಾಗ ನೀವು ತಾವು ಡಿವಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಎಲ್ಲರೂ ಆಚರಣೆ ಮಾಡೋದು ಪ್ರವಾದಿಯವರ ಸಂದೇಶ ಸಾರೋದು. ಹಾ, ಅಟೆ ಅಟೆ ಅಟೆ. ಇದು 4ನೇ ತಾರೀಕಿಗೆ ಮಾಡಕತ್ತಿದ್ದು ಸಂದಲ್ ಸಂದಲ್ ಗಂಧದ ಇದು ಸಂದಲ. 5ನೇ ತಾರೀಕಿಗೆ ಅದು ಉರ್ಸಿಂದ ಎಲ್ಲ ಮೆರವಣಿಗೆ ಒಂದೇ. ಅದು ಇದ್ರ ನಾವು ಎಲ್ಲರೂ ನಮ್ಮ ತತ್ವ ಸಿದ್ಧಾಂತಗಳು ಒಂದೇ. ನಾವು ಸಾರೋದು ಪ್ರವಾದಿಯವರ ತತ್ವದ ಮೇಲೆ ನಡೆದು, ಅವ್ರ ಪ್ರವಾದಿಯವರ ತತ್ವದ ಮೇಲೆ ನಡೆದು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ವ್ಯತ್ಯಾಸ ಅಂತೂ ಇಲ್ವೇ ಇಲ್ಲ. ಮತ್ತೆ ಅಷ್ಟು ಬರಾಬರ. ಮತ್ತೆಂತ ಏನ್ ಕೇಳುವುದು?